ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿರು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಚಿರು ನ್ಯೂ ಲಾಗ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಚಿಕ್ಕಮಂಗ್ಳೂರು ಸೆಕೆಂಡ್ ಡೇ ಲಾಗ್ನ ಮಾಡ್ತಾಯಿದ್ದೀನಿ. ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದು ಬಂದರೆ ಸಿಕ್ಕಾಬಿಟ್ಟೆ ಸೋನೆ ಮಳೆ ಚಿಕ್ಕಮಂಗ್ಳೂರಲ್ಲಿ. ವೆದರ್ ಅಂತೂ ಸಖತ್ತಾಗಿತ್ತು. ನಾವು ಈಗ ಇರುತ್ತೇನೋ ವೆದರ್ ಅಂತ ಅಂದ್ಕೊಂಡ್ವಿ. ನಾವು ಮುಳ್ಳಯ್ಯನಗಿರಿಗೆ ನಾವು ಸಂಡೇ ಆಗಿದ್ದರಿಂದ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ, ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಮಂಡೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ದಿನದಲ್ಲಿ ಅದೇ ನಮ್ಮ ಬ್ರದರ್ ಒಬ್ಬರು ಪಾಪು ಆಗಿತ್ತಲ್ಲ, ಸೊ ಪಾಪು ನೋಡಿಕೊಂಡು ಹಾಗೆ ಅಲ್ಲೇ ಎಲ್ಲರೂ ಅಕ್ಕಪಕ್ಕ ಟೆಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ಕೊಂಡು ಹೊರಟ್ವಿ. ತಿಂಡಿ ಅಂತೂ ಚೆನ್ನಾಗಿತ್ತು, ಬಟ್ ಒಡೆಯಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇತ್ತು. ಸೊ ಅಲ್ಲಿಂದ ತಿಂಡಿ ತಿನ್ಕೊಂಡು ಡೈರೆಕ್ಟ್ ನಾವು ಚಿನ್ನದ ಅಂಗಡಿಗೆ ಹೋದ್ವಿ. ಪಾಪುಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗಂತೂ ಚಿನ್ನ ಅಂತೂ ಮಾತಾಡ್ಸೋಕ್ಕೆ ಆಗೋಲ್ಲ, ಏರ್ತಾ ಇದೆ. ಅಟ್ಲೀಸ್ಟ್ ಆವಾಗ ಬೆಳ್ಳಿನಾದರೂ ಮಾತಾಡಿಸ್ಬೋದಿತ್ತು, ಅವಾಗಲಾದರೂ ನಾವು ಬೆಳ್ಳಿ ತೊಗೊಂಡು ಇಟ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಏನು ಜಾಸ್ತಿ ಆದಾಗಲೂ ಅಯ್ಯೋ ಅವಾಗ ಕಮ್ಮಿ ಇತ್ತು ತೊಗೋಬೇಕಿತ್ತು ಅಂತ ಅನ್ಕೋತೀವಿ, ಆವಾಗ ಮಾತ್ರ ತಗೊಳ್ಳಲ್ಲ. ನಾನು ನೋಡಿದ ಮಟ್ಟಿಗೆ 48 ರುಪೀಸ್ ಇತ್ತು ಬೆಳ್ಳಿ ಒಂದು 2 ಇಯರ್ ಬ್ಯಾಕು. ಇವಾಗ ನೋಡಿದ್ರೆ ನಾವು ಈ ಕಡಾಯಿ ತೊಗೊಳಕ್ಕೆ ಹೋದಾಗ 38 or 28 ಸಮಥಿಂಗ್ ಇತ್ತು. ಆಯಿತು ನೋಡೋಣ ಅಂತೇಳ್ಬಿಟ್ಟು ಸರ್ಚ್ ಮಾಡ್ತಾಯಿದ್ವಿ. ನನಗೆ ಕೃಷ್ಣಂದು ನವಿಲ್ಗಿರಿ ಟೋಪಿ ಬರುತ್ತಲ್ಲ ಆ ಥರದ್ದಿತ್ತು. ಅದು ಒಂದು ಅರಳು ಡ್ಯಾಮೇಜ್ ಆಗಿಬಿಟ್ಟಿತ್ತು. ನಾನು ಆ ಥರ ತೊಗೋಬೇಕು ಅಂದ್ಕೊಂಡೆ, ಬಾಯ್ ಬೇಬಿ ಅಲ್ವಾ ಅದಕ್ಕೋಸ್ಕರ. ಬಟ್ ಅದು ಡ್ಯಾಮೇಜ್ ಆಗಿತ್ತಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಡ್ಯಾಮೇಜ್ ಆಗಿರೋದೆಲ್ಲ ಏನಕ್ಕೆ ಬೇಡ, ಸುಮ್ಮನೆ ಅದು ಮತ್ತೆ ಅದು ಸುಮ್ಮನೆ ಅಣಿಸಿರ್ತಾರೆ ಅಷ್ಟೇ, ಅದೆಲ್ಲ ಉದ್ರೋದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನು ಬೇರೆ ನೋಡ್ತಾಯಿದ್ವಿ. ಇದು ಒಂಥರ ಗ್ರೀನು ಅವಳ ಬರುತ್ತಲ್ಲ ಆ ಥರದ್ದೆಲ್ಲ ಇತ್ತಿದ್ರಲ್ಲಿ. ನನಗೆ ಅದು ಯಾವುದು ಇಷ್ಟ ಆಗಿಲ್ಲ. ಅದೆಲ್ಲ ಗರ್ಲ್ ಬೇಬಿಗೆ ಅಷ್ಟೇ ಚೆಂದ, ಬಾಯ್ ಬೇಬಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲೇನ್ ಇರಲಿ, ಮಧ್ಯ ಯಾವುದಾದ್ರೂ ಒಂದು ಕಟಿಂಗ್ ಇರೋದು ತೋರಿಸಿ ಅಂತ ಹೇಳಿದ್ವಿ. ನನ್ನ ಮಗಳು ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅವಳು ಪಕ್ಕದಲ್ಲಿ ನಿಂತ್ಕೊಂಡು ಬ್ಯಾ ಅಂತ ಇದ್ದಾಳೆ. ನಮ್ಮ ಪಾಪು ಮಲಗಿದ್ಲು. ಅವಳು ಟ್ರಾವೆಲಲ್ಲಿ ನಂಗೆ ಇಷ್ಟ ಆಗಿದ್ದು ಇಷ್ಟೇ, ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ಲೇಸು ಬಂದ ತಕ್ಷಣ ಎದ್ದೇಳ್ತಾಳೆ. ಮಿಕ್ಕಿ ಟೈಮಲ್ಲೆಲ್ಲ ಒಳ್ಳೆ ನಿದ್ದೆ ಮಾಡ್ತಾಯಿದ್ರು. ಅಲ್ಲೂ ಕೂಡ ತುಂಬ ಸೈಲೆಂಟಾಗಿದ್ದರು, ಅಲ್ಲೇನು ಒಡವೆ ಎಲ್ಲ ಮುಟ್ಟಕ್ಕೆ ಹೋಗೋದು ಆ ಥರ ಏನೂ ಮಾಡ್ತಾ ಇರಲಿಲ್ಲ. ಸೊ ನಾನು ನವಿಲ್ಗಿರಿದೆ ಇದ್ದರೆ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಇನ್ನೊಂದು ಪೇರ್ ಇತ್ತು ಅಂತ ಇನ್ನೊಬ್ಬರು ಅವರ ಬ್ರದರೇ ಯಾರೋ ಗೊತ್ತಿಲ್ಲ, ಅವ್ರು ಹೇಳಿದ್ರು, ಹುಡುಕ್ತಾ ಇದ್ರು ಅವರು. ನಾವು ಒಂದು ಇರಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡಿ ಇಟ್ಟಿದೆ. ಅದು ಸಿಕ್ಕಿಲ್ಲ ಅಂದರೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ತಿಂಡಿ ತಿಂದು ಹೊರಡೋ ಅಷ್ಟೇ 11 o'clock ಆಗಿತ್ತು. ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕಲ್ವ, ಬೇಗ ಪಾಪು ಎಲ್ಲ ನೋಡಿಕೊಂಡ್ರೆ. ನಮ್ಮ ಪಾಪದು ಸ್ವಲ್ಪ ಅಲ್ಲೇ ಟೆಂಪಲ್ ಇತ್ತು, ಒಂದು ವೀರಾಂಜನೇಯ ಅಂತನೋ ಏನೋ ಗೊತ್ತಿಲ್ಲ ನನಗೆ, ಅದು ನಾನು ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕಿತ್ತು, ಅದಕ್ಕೆ ಫೈನಲಿ ನಾನು ಇದನ್ನು ಸೆಲೆಕ್ಷನ್ ಮಾಡಿದೆ. ಒಂಥರ ಮುಂದೆಗಡೆ ಏನೋ ಲಯನ್ನು ಸಿಂಬಲ್ ಇತ್ತು. ಸೊ ಅಲ್ಲಿಂದ ಮನೆಗೆ ಹೋಗ್ತಿದ್ದೀವಲ್ವ, ಏನಾದ್ರು ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಅಣ್ಣ ಇದ್ದಾರಲ್ಲ, ಅವ್ರ ಅಕ್ಕನೂ ಕೂಡ ನಂಗೆ ತುಂಬ ಪರಿಚಯ. ಸೊ ಅವರಿಗೂ ಬಟ್ಟೆ ತೊಗೊಂಡ್ವಿ ಪಾಪುಗೆ, ಇಬ್ರಿಗೂ. ಅವ್ರ ಪಾಪು ಬಂದ್ಬಿಟ್ಟು ನಮ್ಮ ಪಾಪುಗಿಂತ ಒಂದು 2.5 month 3 month ಅಷ್ಟೇ ದೊಡ್ಡವಳು. ಅವಳಿಗೆ ಅವ್ರ ಮನೆಗೂ ಫ್ರೂಟ್ಸ್ ಸ್ವಲ್ಪ ಏನಾದರೂ ಮಕ್ಳು ಇರ್ತಾರಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ಇಬ್ರಿಗೂ ಹೋಗಿ ತೊಗೊಬಂದೆ. ಎಲ್ಲೋ ಅಲ್ಲೇ ಪ್ಯಾಕಿಂಗ್ ಸಪ್ರೇಟ್ ಮಾಡಿಸ್ಕೊಂಡ್ವಿ ಇಬ್ಬರು ಮನೆಗೂ. ಸೊ ಫಸ್ಟು ಅಕ್ಕ ಅವ್ರ ಮನೆ ಮುಗಿಸ್ಕೊಬಿಡೋಣ, ಆಮೇಲೆ ಪಾಪು ನೋಡೋಕೆ ಹೋಗೋಣ, ಜಾಸ್ತಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ಫಸ್ಟು ಅಣ್ಣ ಇರಲ್ಲ ಅವ್ರ ಅಕ್ಕ ಮನೆಗೆ ಹೋದ್ವಿ. ಅದೇನು ಹೇಳಿದ್ನಲ್ಲ, ನನ್ನ ಮಗಳಿಗಿಂತ ಈ ಪಾಪು ಬಂದು 3 month ದೊಡ್ಡವಳು ಅಷ್ಟೇ. ನೇಮ್ ಬಂದ್ಬಿಟ್ಟು ನೊಮಿಕಾ ಅಂತ, ತುಂಬ ಕ್ಯೂಟಾಗಿದ್ದಾಳೆ. ನಾನು ಫೋನಲ್ಲಿ ಅಷ್ಟೇ ಅವಳನ್ನ ನೋಡಿದ್ದೆ, ಫಸ್ಟು ಡೈರೆಕ್ಟಾಗಿ ನೋಡ್ತಿರೋದು. ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಅಂತೆ, ಬಟ್ ನಾವು ಹೋಗಿದಾಗ ಏನು ಮಾತಾಡ್ತಿರೋ, ಫುಲ್ ಸೈಲೆಂಟು. ನನ್ನ ಮಗಳಿಗೆ ಅವರಪ್ಪ ಪಾಪು ಎತ್ಕೊಬಿಟ್ಟಿರೋದಕ್ಕೆ ಸ್ವಲ್ಪ ಜಲಸು ಹೋಗ್ತಾಯಿದ್ರು. ನನ್ನ ಹತ್ರ ಬನ್ನಿ ಅಂತ ಕರಿತಾ ಇದ್ದೆ. ಅವ್ರ ಹತ್ರನೇ ಹೋಗ್ತಾಯಿದ್ರು. ಮತ್ತು ನನ್ನ ಮಕ್ಕಳಿಗೆ ಚಿಕ್ಕ ಮಕ್ಳು ಅಂದರೆ ತುಂಬ ಇಷ್ಟ. ಅವಳಿಗೆ ಊಟ ಬಿಡ ಏನು ಬಿಡ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಅವಳಿಗೆ ಅಲ್ಲಿ ಅವನಿ ಅಂತ ಇನ್ನೊಬ್ಳು ಅವ್ರ ಅಕ್ಕ, ನೊಮಿಕಾ ಅವನಿ ಅವರಿಬ್ಬರ ಹೆಸರು. ಸೊ ಅವನಿ ಹತ್ರ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ಲು ಅವಳು. ಈ ಕಡೆ ಅವರಪ್ಪ ಕರ್ಕೊಂಡು ಬಿಟ್ಟಿದ್ದಾರಲ್ಲ ಪಾಪುನ, ಅವಳ ಹತ್ರನೂ ಹೋಗಕ್ಕೆ ಇಷ್ಟ ಇಲ್ಲ, ಅಲ್ಲೇ ಹೋಗಿ ಕುತ್ಕೊಂಡು. ನನ್ನ ಮಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾಳೆ ಮಧ್ಯ. ಅವಳು ಮಲಗಿದಾಗ ವಾಯ್ಸ್ ಓವರ್ ಕುತ್ಕೊಳ್ಳೋಣ ಅಂದರೆ ಸ್ವಲ್ಪ ಹಬ್ಬದ್ದು ಪ್ರಿಪ್ರೇಷನ್ ಇದೆಯಲ್ಲ, ಸೊ ಅದು ಸ್ವಲ್ಪ ಕೆಲಸ ಮಾಡ್ತಾಯಿದೆ. ಇದು ಲಾಗ್ ತುಂಬ ದಿನ ಆಗಿದೆ, ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ವಾಯ್ಸ್ ಓವರ್ ಕೊಡ್ತಾಯಿದೆ. ಇಬ್ಬರು ಕುತ್ಕೊಂಡು ಆಟಾಡ್ತಾಯಿದ್ರು. ನೊಮಿಕಾ ಅಂತೂ ನೋ ಟಾಕು, ಸಿಕ್ಕಾಪಟ್ಟೆ ಮಾತಾಡ್ತಾಳಂತೆ, ಏನು ಮಾತಾಡ್ತಾನೆ ಎಲ್ಲ ಸುಮ್ಮನೆ ಸೈಲೆಂಟಾಗಿ ಒಂಥರ ಗೊಂಬೆ ಥರ ಕೂತಿದ್ಲು ಅವಳು. ನಂಗೆ ತುಂಬ ಇಷ್ಟ ಆದ್ಲು ಮಾತ್ರ. ಫುಲ್ಲು ಸೈಲೆಂಟು, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಅವರಮ್ಮ ಮಾತಾಡ್ಸೋ
ಇಲ್ಲ ಅಂತ ಅಂತಿದ್ಲು. ಅವರಮ್ಮ ಇಲ್ಲ ತುಂಬ ಮಾತಾಡ್ತಾಳೆ, ಇವಾಗಷ್ಟೇ ಅವಳು ಸೈಲೆಂಟ್ ಅಷ್ಟೇ ಅಂತ ಹೇಳ್ತಾಯಿದ್ರು ಅವರಮ್ಮನು. ಮಾತೇ ಆಡ್ತಿಲ್ಲ ಮೇಡಮ್, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಪಾಪು ನೋಡೋವರೆಗೂ ನೋಡಿ ಅವನ ಹತ್ರ ಹೋದ್ರು. ಹೋಗಿ ಇನ್ನು ಅವಳು ಅವನೇ ಆಚೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ಲು. ನಾವು ಸುಮ್ಮನೆ ಹೊರಗಡೆ ಎಲ್ಲ ಏನಕ್ಕೆ ಇಲ್ಲೇ ಆಟ ಆಡಲಿ ಅಂತ ಅಂದ್ಕೊಂಡು ಒಳಗಡೆನೇ ಆಟ ಆಡಿಸ್ತಾ ಇದ್ಲು ಅವಳನ್ನು. ಇವಳಂತೂ ಏನೂ ಮಾತಾಡಲಿಲ್ಲ. ಸೊ ಇನ್ನು ನಾವು ಇಲ್ಲಿ ಮುಗಿಸ್ಕೊಂಡು ಪಾಪು ನೋಡೋಕೆ ಹೋಗ್ಬೇಕಿತ್ತಲ್ಲ, ಹೋಗ್ತೀವಿ ಅಕ್ಕ ಅಂತ ಹೇಳ್ತಾಯಿದ್ವಿ. ಇಲ್ಲ ಊಟ ಮಾಡ್ಕೊಂಡು ಹೋಗೋರಂತ ಅಂತೇಳಿ ನಾವು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು. ಅಣ್ಣ ಮನೆಗೆ ಆಲ್ರೆಡಿ ನಾನು 3 ಟೈಮ್ಸ್ ಹೋಗಿದ್ದೀನಿ, ಅವ್ರ ಮ್ಯಾರೇಜ್ ಟೈಮಲ್ಲಿ, ಮತ್ತು ಇನ್ನೊಂದು ಸಲ ನಾವು ಟ್ರಿಪ್ ಬಂದಾಗ ಹಾಗೆ ಹೋಗಿದ್ವಿ ಅಷ್ಟೇ. ಸೊ ನನ್ನ ಮಗಳಿಗೆ ಲಯನ್ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಅದೇ ಪೇಜ್ ಓಪನ್ ಮಾಡ್ತಾಳೆ. ನಮ್ಮ ಮನೇಲಿ ಒಂದು ಲಯನ್ ಇದೆ, ಅದೊಂದು ಇಷ್ಟ ಅವಳಿಗೆ. ಎಲ್ಲೋದ್ರೂ ಆ ಲಯನ್ ಕಂಡ ತಕ್ಷಣ ಹಿಂಗೇ ನೋಡ್ತಾ ಇರ್ತಾಳೆ. ಅವಳಿಗೆ ಅದಂದರೆ ಇಷ್ಟ, ಇಟ್ಕೊಂಡು ನೋಡ್ತಾ ಇದ್ಲು. ಪಾಪು ಆಟ, ಇವಳಿಗೆ ಮಕ್ಕಳಂದರೆ ಇಷ್ಟ. ನೊಮಿಕನ ಮಾತಾಡ್ಸೋಕೆ ಹೋಗ್ತಾಳೆ, ಅವಳು ಎದ್ರುಕೊಂಡಿಂದೇ ಹೋಗ್ತಿದ್ದಾಳೆ. ಆ ಥರ ಮಾಡ್ತಾಯಿದ್ಲು. ಮಕ್ಕಳು ಆಟನೇ ಒಂಥರ ಖುಷಿ ಅಲ್ವ ನೋಡೋದಕ್ಕೆ. ಆರಾಮಾಗಿ ಕೂತ್ಕೊಂಡು ನಮ್ಮ ಮೇಡಮ್ ಅವ್ರು ಆಟ ಆಡ್ತಾಯಿದ್ರು. ನಂಗೆ ನಮ್ಮ ಪಾಪುದೊಂದು ಇಷ್ಟ. ನಾವು ಟ್ರಾವೆಲ್ಗೆ ಹೋದಾಗೆಲ್ಲ ಅಷ್ಟೊಂದು ಡಿಸ್ಟರ್ಬೆನ್ಸ್ ಏನೂ ಮಾಡಲ್ಲ, ಆರಾಮಾಗಿ ಕೂತ್ಕೊಂಡು ನಮ್ಮ ಜೊತೆ. ನಾವು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ನನಗೂ ತಿನ್ನಿಸಿ ಅಂತ ಅಷ್ಟೇ. ಆಗ್ಬಿಟ್ರೆ ಅವ್ರು ಆರಾಮಾಗಿ ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ. ಇನ್ನು ಅಣ್ಣ ಅಲ್ಲೇ ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದ ಮೇಲೆ ಜೊತೆಲೇ ಹೋಗೋಣ ಪಾಪು ನೋಡೋದಕ್ಕೆ ಅಂತ. ನಂಗೆ ನಿಜ ಪಾಪು ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬೇಗ ಹೊರಟ್ಬಿಡೋಣ ಇಲ್ಲಿಂದ ಬೇಗ ಹೊರಟ್ರೆ ಸ್ವಲ್ಪ ಟೆಂಪಲೆಲ್ಲ ಕವರ್ ಮಾಡ್ಬೋದಲ್ಲ ಪಾಪು ಫೋಟೋಶೂಟ್ಗೆ ಅಂತ. ಅಣ್ಣ ಬಂದ ತಕ್ಷಣ ಹೋದ್ಲು ನಮ್ಮ ಪಾಪು. ಅವರು ಅಣ್ಣ ನಮ್ಮ ಪಾಪು ನೋಡೋಕ್ಕೆ ಬಂದಾಗ ನನ್ನ ಮಗಳಿಗೆ 2 months 10 days ಅಷ್ಟೇ. ಅವಳು ಚಿಕ್ಕದ್ರಲ್ಲಿ ಯಾರನ್ನ ನೋಡಿದಾಳು ಅವ್ರ ಹತ್ರ ಎಲ್ಲ ಹೊರಟೋಗ್ತಾಳೆ. ಅಣ್ಣನ ನೋಡಿದ ತಕ್ಷಣ ಮೇಡಮ್ ಹೊರಟೋದ್ರು ಅಲ್ಲಿಗೆ. ಇವ್ರ ಮನೇಲಿ ಒಂದು ಲಯನ್ ಇದೆ, ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಲಯನ್ ಅಂದರೆ ಬಲೋ ಆಸೆ ನನ್ನ ಮಗಳಿಗೆ, ಕುತ್ಕೊಂಡು ಆಟ ಆಡ್ತಾ ಇದ್ಲು. ಸೊ ನಾವು ಅವ್ರ ಮನೆ ಹತ್ರ ಎಲ್ಲ ಸಿಕ್ಕಾಬಿಟ್ಟೆ ಒಳ್ಳೆ ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಅಕ್ಕಪಕ್ಕ ಎಲ್ಲ ಹೂವದು ತೋಟ, ಮತ್ತು ಹಿಂದೆ ಎಲ್ಲ ಅಡಿಕೆ ತೋಟ ಎಲ್ಲ ಇತ್ತು. ಸೊ ಅಲ್ಲೇ ನಮ್ಮ ಪಾಪುದು 1-2 ಫೋಟೋಶೂಟ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ಅವರು ಮೇಡಮ್ ಅವ್ರಿಗೆ ಆಟ ಆಡೋದಕ್ಕೆ ಇಷ್ಟ, ಫೋಟೋಶೂಟ್ ಇಷ್ಟ ಇಲ್ಲ, ಸ್ವಲ್ಪ ಅಷ್ಟೇ ಫೋಟೋ ತೊಗೊಂಡು ಬಂದ್ವಿ. ಅಕ್ಕ ಮನೇಲಿ ಪಾಯಸ ಮತ್ತು ಬಜ್ಜಿ ಮತ್ತು ಚಿತ್ರಾನ್ನ ಮಾಡಿದರು. ನಾವು ಮಧ್ಯಾಹ್ನ ಆಗಿತ್ತಲ್ಲ, ಇನ್ನು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೂರಿಸಿದ್ರು. ಫೈನಲಿ ಇಲ್ಲೇ ಚಿತ್ರಾನ್ನ ಮತ್ತು ಪಾಯಸ ಎಲ್ಲ ತಿನ್ಕೊಂಡು ಹೋದ್ವಿ. ನನ್ನ ಮಗಳು ತಟ್ಟೆ ಕೈ ಹಾಕಬೇಕು ತಿಂತಾಯಿದ್ರೆ, ನಾವು ಅವಳು ಬೌಲಿಗೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು, ವೈಟ್ ರೈಸ್ ಹಾಕ್ಬಿಟ್ಟು ಕೊಟ್ಟಿದ್ವಿ, ತಿಂತಾಯಿದ್ರು. ಸೊ ಅಲ್ಲಿಂದ ಅವ್ರ ಮನೆಯಿಂದ ಅಕ್ಕ ಮನೆಯಿಂದ ಮುಗಿಸ್ಕೊಂಡು ಹೊರಟ್ವಿ. ನಾವು ಟೆಂಪಲ್ ಹೋಗ್ಬೇಕಾದ್ರೆ ಆನ್ ಈ ಥರ ನೋಡಿ ಕೆರೆ ತುಂಬಿ ಹೋಗ್ತಾಯಿತ್ತು. ಎಲ್ಲರೂ ಅಂದರೆ ಟ್ರಿಪ್ಪಿಗೆ ಬಂದಿದ್ದವ್ರೆ, ಕಾರ್ ತೊಳ್ಕೊಡೋರೆಲ್ಲ ಕಾರ್ ತೊಳ್ಕೊತಾಯಿದ್ರು. ನಮಗೆ ಲೇಟ್ ಆಗುತ್ತೆ, ಆಲ್ರೆಡಿ 3:30 ಮೇಲಾಗ್ಬಿಟ್ಟಿತ್ತು. ಮತ್ತು ಪಾಪು ಅಂತೂ ನೀರಂದರೆ ತುಂಬ ಇಷ್ಟ. ಸುಮ್ಮನೆ ಏನಕ್ಕೆ ಶೀತ ಏನಾದರೂ ಆದರೆ ಅಂತ ಹೇಳ್ಬಿಟ್ಟು ನಾವು ಇಳಿಲಿಲ್ಲ. ಅಲ್ಲಿಂದ ಹೊರಟೋಗ್ಬಿಟ್ವಿ. ನೋಡಿ ಎಷ್ಟೊಂದು ಜನ ಕೂತ್ಕೊಂಡು ಎಲ್ಲ ಅಲ್ಲೇ ಆಟ ಆಡ್ತಾಯಿದ್ರು. ತುಂಬ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿರೋರು. ಏನೋ ಒಂಥರ ಚೆನ್ನಾಗಿತ್ತು ನೋಡಿ. ಬೆಳಗ್ಗೆ ಮಳೆ ಇತ್ತು, ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಲ್ರೆಡಿ ಬಿಸಿಲು ಬಂತು. ನಮಗೆ ಮುಡೇನಗಿರಿಲಿ ವೆದರ್ ಚೆನ್ನಾಗಿರೋ ಸಿಗುತ್ತಾ ಏನಂತ ನೋಡೋಣ ಅಂತ, ನಾಳೆ ಅಲ್ವಾ ನೋಡೋಣ ಅಂತ ಅಂದ್ಕೊಂಡ್ವಿ. ನಾನು ಹೇಳಿದ ಟೆಂಪಲ್ ಇದ್ದೇನೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಈ ಟೆಂಪಲು, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಇನ್ನೊಂದು ಕೆಳಗಡೆ ಉದ್ಭವ ಗಣಪತಿ ಟೆಂಪಲ್ ಅಂತ ಇತ್ತು, ನಾವು ಅಲ್ಲಿಗೂ ಹೋಗಿದ್ವಿ. ಸೇಮ್ ಅದು ಗಣಪತಿ ಉದ್ಭವ ಆಗಿರೋದದು. ಇದು ವೀರಾಂಜನೇಯ ಟೆಂಪಲ, ವೀರ ನರಸಿಂಹ ಟೆಂಪಲ, ಕನ್ಫ್ಯೂಸ್ ಆಗ್ತಿದೆ ನನಗೆ. ಅಲ್ಲಿಂದ ಬಂದು ಸೂರ್ಯನಾರಾಯಣ ದೇವಸ್ಥಾನ, ಇಲ್ಲ ಇದು ಸೂರ್ಯನಾರಾಯಣ ದೇವಸ್ಥಾನ, ವೀರನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಂದ್ರು. ಜಸ್ಟ್ ಅದ್ರ ಟೆಂಪಲ್ ಅಷ್ಟೇ, ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಫೋಟೋಶೂಟ್ ಮಾಡ್ಕೊಳ್ಳಿ ಅಂತ ಅಂದರು. ನನ್ನ ಮಗಳಿಗೆ ಔಟ್ ಸೈಡೇ ಬಟ್ಟೆ ಚೇಂಜ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ನನ್ನ ಮಗಳಂತೂ ಕ್ಯೂಟಾಗಿ ಕಾಣಿಸ್ತಾ ಇದ್ದು, ನನ್ನ ದೃಷ್ಟಿನೇ ತಾಗ್ತಾಯಿತ್ತು ನನ್ನ ಮಗಳಿಗೆ. ಅವಳಿಗೆ ನಿದ್ದೆ ಮತ್ತು ಆ ಟೈಮಲ್ಲಿ. ಆಮೇಲೆ ಅಲ್ಲೆಲ್ಲ ಗ್ರೀನರಿ ಎಲ್ಲ ನೋಡಿದ್ರೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ನಮ್ಮ ಮೇಡಮ್ ಅವರು. ಆ ಥರ ನಾನು ಸ್ವಲ್ಪ ಏನಾದರೂ ಏನಿದೆ ಅಂದ್ಕೊಂಡು ನೋಡ್ತಾ ಇದ್ದೆ, ಅಂದರೆ ಇದ್ರ ಹಿಸ್ಟ್ರಿ ಏನಿದೆ ಅಂದ್ಕೊಂಡು ನೋಡ್ತಾ ಇದ್ದೆ. ಅದನ್ನೇ ಸ್ವಲ್ಪ ಏನೇನೋ ಹೇಳಿದರು. ಮತ್ತು ಇದು 6 o'clock ಕ್ಲೋಸ್ ಇರುತ್ತೆ, ಹಾಗೆ ಈಗ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇರೋಲ್ಲ ಟೆಂಪಲ್ ಒಳಗಡೆ ಅಂತ. ಸೊ ಒಳಗಡೆ ಅಲೋ ಇಲ್ವಲ್ಲ, ಏನು ಮಾಡೋದು ಅಂದ್ಕೊಂಡ್ವಿ. ಬಟ್ ಹೊರ್ಗಡೆ ಸ್ವಲ್ಪ ಅಂದರೆ ಇಲ್ಲಿಂದ ಎಂಟ್ರಿ ಆದಮೇಲೆ ಇನ್ನೊಂದು ಟೆಂಪಲ್ ಸಿಗುತ್ತೆ, ಅಲ್ಲಿಂದ ಇಲ್ಲ ಅಂತ ಅಂದರು.
ಸೊ ನನ್ನ ಮಗಳದು ಒಂದು 2-3 ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಿಟ್ವಿ. ಕಲ್ಲು ಎಲ್ಲ ಸ್ವಲ್ಪ ಕಾದಿತ್ತು, ಈ ಕಡೆ ಸ್ವಲ್ಪ ಅಂದರೆ ನೆರಳು ಬಂದಿರುತ್ತಲ್ಲ ಆ ಕಡೆ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಮೇಡಮು ಫುಲ್ ಖುಷಿ ಆಗ್ಬಿಡ್ತು. ಅವರು ಎಲ್ಲ ಬೇಕಲ್ಲ ಎಲ್ಲ ಓಡಾಡ್ತಾಯಿದ್ದಾರೆ, ಅಲ್ಲೆಲ್ಲ ಓಡಾಡ್ತಾಯಿದ್ದಾರೆ, ನಮ್ಮ ಹತ್ರನೇ ಬರ್ತಿಲ್ಲ. ಮಕ್ಳುಗಳಿಗೆ ಏನಂದರೆ ಔಟ್ಸೈಡ್ ಸ್ವಲ್ಪ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರೆ ತುಂಬ ಖುಷಿ ಆಗ್ತಾರೆ. ಅವಳು ನೋಡಿದ ತಕ್ಷಣ, ಅವಳಿಗೆ ಆನೆ ನೋಡಿದ ತಕ್ಷಣ ಅಂತೂ ಫುಲ್ ಖುಷಿ ಆಯಿತು. ನಾನು ಒಂದಷ್ಟು ಫೋಟೋ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಹಳೇದಂದರೆ ಹಳೆಯ ಕಾಲದ ಟೆಂಪಲ್ಲು. ಅಷ್ಟು ಬಿಸಿಲಿದ್ರೂ ಒಳಗಡೆ ಹೋಗಿದ ತಕ್ಷಣ ಎಷ್ಟು ತಣ್ಣಗಿತ್ತು ಅಂದರೆ ಅಷ್ಟು ತಣ್ಣಗಿತ್ತು. ಇಲ್ಲಿಂದ ಒಳಗಡೆ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತ ಇರೋದು. ಸೊ ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೋಬೋದು, ಆರಾಮ್ಸೆ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದರು. ಅಲ್ಲಿಗಡೆ ಅಷ್ಟೇ ಮಾಡ್ಕೊಳ್ಳೋಣ. ಇನ್ನು ಆಲ್ರೆಡಿ 5 o'clock ಮೇಲಾಗಿತ್ತು. ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ಟೆಂಪಲ್ ನೋಡ್ಕೊಬರೋಣ, ಆಮೇಲೆ ಔಟ್ಸೈಡ್ ಬೇಕಿದ್ರೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಈ ಸೀಸನ್ಗಿಂತ ಇದು ಮಾನ್ಸೂನೇ, ಬಟ್ ಅಷ್ಟು ಈ ಸಲ ಮಳೆ ಇಲ್ಲ ಅಲ್ವಾ. ಸೊ ಮಳೆ ಬರಬೇಕಾದ್ರೆ ಫೋಟೋಶೂಟ್ ಮಾಡಿದ್ರೆ ನಿಜ ಸಖತ್ತಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟವರೆಲ್ಲ ಬಂದು ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಹೋಗೋ ಅಷ್ಟರಲ್ಲಿ ನಮಗೆ ಸ್ವಲ್ಪ ಫ್ರೀ ಆಗಿರುತ್ತೆ ಅಂದ್ಕೊಂಡು ನಾವು ಫೋಟೋಶೂಟ್ ಮಾಡಿಕೊಂಡು ಡೈರೆಕ್ಟ್ ಪಾಪು ನೋಡೋಣ ಅಂತ ಬಂದ್ವಿ. ಇವನಿಗೆ ಆಲ್ರೆಡಿ 2 months ಕಂಪ್ಲೀಟ್ ಆಗಿಬಿಟ್ಟಿದೆ. ಸಿಕ್ಕಾಬಿಟ್ಟೆ ಕ್ಯೂಟಾಗಿದ್ದ. ಸೊ ಅಣ್ಣ ಮನೇಲಿ ಪಾಪುನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವಲ್ಲೇ ಉಳ್ಕೊಳ್ಳಿಲ್ಲ. ಮನೇಲಿ ಸ್ವೀಟು ಮತ್ತು ಅನ್ನ ಸಾಂಬಾರು ಮಾಡಿದರು. ತಿಂದ್ಕೊಂಡು ನಾವು ಡೈರೆಕ್ಟು ರೂಮಿಗೆ ಹೊರಟ್ವಿ. ಪಾಪುಗೂ ಕೂಡ ನಾನು ಇಲ್ಲೇ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ಕೊಂಡೆ. ಇನ್ನು ನಾಳೆ ಲಾಗ್ ಬಂದ್ಬಿಟ್ಟು ಮುಳ್ಳಯ್ಯನಗಿರಿದು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಇತ್ತು ಅಂತ. ಸೊ ಇವತ್ತಿನ ಲಾಗ್ ನಂದು ಇದಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.